ನಟರು ಊಟಕ್ಕಾಗಿ ಬಣ್ಣ ಹಚ್ಚಿದ್ರೆ ರಾಜಕಾರಣಿಗಳು ಓಟಿಗಾಗಿ ಬಣ್ಣ ಹಚ್ಚುತ್ತಾರೆ. ಬಣ್ಣ ಹಚ್ಚಿಕೊಳ್ಳುವ ರಾಜಕಾರಣಿಗಳ ಬಣ್ಣವನ್ನ ಜನತೆ ತೆಗಿತಾರೆ. ರಾಜಕಾರಣಿಗಳು ಮಾನ ಮರ್ಯಾದೆ ಕೆಡಿಸಿಕೊಂಡಿದ್ದೇವೆ, ಯಾರು ಉತ್ತಮರು ಅನ್ನೋದನ್ನ ಜನತೆ ನಿರ್ಣಯ ಮಾಡ್ತಾರೆ ಅಂತ ಮಂತ್ರಾಲಯದಲ್ಲಿ ರಾಯರ ದರ್ಶನದ ಬಳಿಕ ನಟ ಜಗ್ಗೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ರಾಜಕೀಯ ಹೊರತುಪಡಿಸಿ ಅಂಬಿ ಅವರ ಜೊತೆ 30 ವರ್ಷಗಳ ಸಂಬಂಧವಿದೆ. ಯಾವತ್ತೂ ಅವರ ಕುಟುಂಬಕ್ಕೆ ಒಳ್ಳೆಯದನ್ನೇ ಬಯಸುತ್ತೇನೆ. ಸುಮಲತಾ ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನುವಂಥ ನಂಬಿಕೆ ಇದೆ. ಅಂಬರೀಶ್ ಸಾಧನೆ, ಜನರ ಪ್ರೀತಿ ಸುಮಲತಾ ಅವರ ಕೈ ಹಿಡಿಯುತ್ತೆ. ಮಂತ್ರಾಲಯದಲ್ಲಿ ನಟ ನವರಸ ನಾಯಕ ಜಗ್ಗೇಶ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ಇವತ್ತು ನಟ ಜಗ್ಗೇಶ್ ಅವರ ಹುಟ್ಟುಹಬ್ಬ, ಹಾಗಾಗಿ ಮಂತ್ರಾಲಯಕ್ಕೆ ಅವರು ಭೇಟಿ ನೀಡುವಂಥದ್ದು ಪ್ರತಿ ವರ್ಷ ಅವರು ನಡೆಸಿಕೊಂಡು ಬಂದಿರುವಂಥದ್ದು. ಇವತ್ತು ಕೂಡ ಮಂತ್ರಾಲಯಕ್ಕೆ ಭೇಟಿ ನೀಡಿ ರಾಯರ ದರ್ಶನವನ್ನ ಪಡೆದು ಬಳಿಕ ರಾಜಕೀಯ ವಿಚಾರವಾಗಿ ಮಾತನಾಡಿದ್ದಾರೆ. ಆ ಸಂದರ್ಭದಲ್ಲಿ ಸುಮಲತಾ ಅವರ ನಿರ್ಧಾರ, ಅವರು ಸದ್ಯ ಏನ್ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅದು ಉತ್ತಮವಾದಂಥ ನಿರ್ಧಾರ. ಯಾಕಂತಂದ್ರೆ ಕಲಾವಿದರು ಮತ್ತು ರಾಜಕೀಯ ಅನ್ನುವಂತಹ ವಿಚಾರ ಬಂದಂತ ಸಂದರ್ಭದಲ್ಲಿ ಬಿಜೆಪಿಗೆ ಜಗ್ಗೇಶ್ ಅವರು ಬಿಜೆಪಿಯಲ್ಲಿರುವಂಥದ್ದು ಸಹಜವಾಗಿ ಸುಮಲತಾ ಅವರ ನಿರ್ಧಾರಗಳ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಪಕ್ಷ ರಾಜಕೀಯ ಅನ್ನುವಂಥದ್ದು ಕೂಡ ಅಡ್ಡ ಬರಬಹುದು. ಆದರೆ ಅದೆಲ್ಲವನ್ನ ಮೀರಿ ಒಬ್ಬ ಕಲಾವಿದನಾಗಿ ಅಂಬರೀಶ್ ಅವರ ಆಪ್ತರಾಗಿ ಜಗ್ಗೇಶ್ ಮಾತನಾಡಿದ್ದಾರೆ. ಸುಮಲತಾ ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ರಾಜಕಾರಣಿಗಳಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವನು ನಾನನ್ನ. ನಾವೆಲ್ಲ ಪರದೆ ಮೇಲೆ ಉದರಕ್ಕೋಸ್ಕರ ಬಣ್ಣ ಹಾಕ್ತೀವಿ, ಊಟಕ್ಕೋಸ್ಕರ ಬಣ್ಣ ಹಾಕ್ತೀವಿ. ಪಾಪ ಕೆಲವು ರಾಜಕಾರಣಿಗಳು ಮತಕ್ಕೋಸ್ಕರ ಬಣ್ಣ ಹಾಕ್ತಾರೆ. ಹಾಗಾಗಿ ಯಥಾ ಮನ ತಥಾ ಜೀವನ, ಯಾರ್ಯಾರು ಬಣ್ಣ ಹಾಕ್ಕೊಂಡು ಬದುಕ್ತಾರೆ ಅವರೆಲ್ಲ ಬಣ್ಣ ಹಾಕಿದವ್ರ ಬಗ್ಗೆ ಬೆರಳು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ನಾವು ಅವ್ರಿಗೂ ಒಳ್ಳೇದಾಗಲಿ ಅಂತ ಬಯಸೋಣ. ಬಣ್ಣ ಹಾಕಿ ಬದುಕುವಂಥ ರಾಜಕಾರಣಿಗಳನ್ನ ಬಣ್ಣ ತೆಗೆಯುವಂಥ ಕೆಲಸ ಜನ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಜನಕ್ಕೆ ಗೊತ್ತಿದೆ. ನೋಡಿ, ಒಂದು ಕಾಲ ಇತ್ತು, ಅರಳಿ ಮರದ ಕೆಳಗಡೆ ನಿಂತ್ಕೊಂಡ್ಬಿಟ್ಟು ನಾಟಕ ಮಾಡಿದ್ರೆ ನಂಬುವಂಥ ಒಂದು ಕಾಲ ಇತ್ತು. ಇವತ್ತು ಅಂಗೈಯಲ್ಲೇ ಇಡೀ ವಿಶ್ವ ಇದೆ, ಸೋಷಿಯಲ್ ಮೀಡಿಯಾನಲ್ಲಿ ಮತ್ತು ತಮ್ಮ ಮಾಧ್ಯಮ ಇದೆ. ಒಂದು ಸಣ್ಣ ತಪ್ಪನ್ನು ನಾವು ಮಾಡಿದ್ರು ಕೂಡ ಇಡೀ ಜನತೆ ಅದನ್ನು ಲೆಕ್ಕ ಹಾಕ್ತಾರೆ. ಅವರು ಸರಿಯಾಗಿ ತೂಗಿ ಅಳೆದು ನಿರ್ಣಯಗಳನ್ನ ಕೊಡ್ತಾರೆ. ಅಷ್ಟು ಸುಲಭವಾಗಿಲ್ಲ. ರಾಜಕಾರಣಿಗಳಿಗೆ ಅಷ್ಟು ಮಾನ ಮರ್ಯಾದೆ ಇದೆ ಅಂತ ಅನ್ಕೊಳೋದು ಬೇಡ, ನಾವೆಲ್ಲ ಕೆಡಿಸ್ಕೊಂಡಿದ್ದೀವಿ. ಆದರೆ ಅದರಲ್ಲಿ ಯಾರು ಇರೋದ್ರಲ್ಲಿ ಉತ್ತಮರು ಅಂತ ಜನ ನಿರ್ಣಯ ಮಾಡ್ತಾರೆ. ಬಣ್ಣ ಹಚ್ಕೊಂಡೇ ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳೋರಿಗೆ ನಾನು ಹೇಳೋದು ಒಂದೇ, ನಾವು ಊಟಕ್ಕೆ ಬಣ್ಣ ಹಚ್ತೀವಿ, ತಾವು ಓಟಿಗೆ ಬಣ್ಣ ಹಚ್ತಾ ಇದ್ದೀನಿ. ಆದರೆ ನಮಗೆ ಚಪ್ಪಾಳೆ ಬೀಳುತ್ತೆ, ನಿಮಗೆ ಬೇರೆ ಏನೋ ಬೀಳುತ್ತೆ. ನಮಸ್ಕಾರ. ನಾನು ರಾಜಕಾರಣಿಗಳಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವನು ನಾನನ್ನ. ನಾವೆಲ್ಲ ಪರದೆ ಮೇಲೆ ಉದರಕ್ಕೋಸ್ಕರ ಬಣ್ಣ ಹಾಕ್ತೀವಿ, ಊಟಕ್ಕೋಸ್ಕರ ಬಣ್ಣ ಹಾಕ್ತೀವಿ. ಪಾಪ ಕೆಲವು ರಾಜಕಾರಣಿಗಳು ಮತಕ್ಕೋಸ್ಕರ ಬಣ್ಣ ಹಾಕ್ತಾರೆ. ಹಾಗಾಗಿ ಯಥಾ ಮನ ತಥಾ ಜೀವನ, ಯಾರ್ಯಾರು ಬಣ್ಣ ಹಾಕ್ಕೊಂಡು ಬದುಕ್ತಾರೆ ಅವರೆಲ್ಲ ಬಣ್ಣ ಹಾಕಿದವ್ರ ಬಗ್ಗೆ ಬೆರಳು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ನಾವು ಅವ್ರಿಗೂ ಒಳ್ಳೇದಾಗಲಿ ಅಂತ ಬಯಸೋಣ. ಬಣ್ಣ ಹಾಕಿ ಬದುಕುವಂಥ ರಾಜಕಾರಣಿಗಳನ್ನ ಬಣ್ಣ ತೆಗೆಯುವಂಥ ಕೆಲಸ ಜನ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಜನಕ್ಕೆ ಗೊತ್ತಿದೆ. ನೋಡಿ, ಒಂದು ಕಾಲ ಇತ್ತು, ಅರಳಿ ಮರದ ಕೆಳಗಡೆ ನಿಂತ್ಕೊಂಡ್ಬಿಟ್ಟು ನಾಟಕ ಮಾಡಿದ್ರೆ ನಂಬುವಂಥ ಒಂದು ಕಾಲ ಇತ್ತು. ಇವತ್ತು ಅಂಗೈಯಲ್ಲೇ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ. ನೀಲಕಂಠಸ್ವಾಮಿ, ಸುಮಲತಾ ಅವರ ನಿರ್ಧಾರವನ್ನ ಮೆಚ್ಚಿಕೊಂಡಿದ್ದಾರೆ ಜಗ್ಗೇಶ್ ಅವರು. ಅಂದ್ರೆ ಅವರು ಬಿಜೆಪಿಯವರಾಗಿದ್ದುಕೊಂಡು ಪಕ್ಷ ರಾಜಕೀಯವನ್ನ ಮೀರಿ ಒಬ್ಬ ಕಲಾವಿದನಾಗಿ ಅಂಬರೀಶ್ ಅವರ ಆಪ್ತರಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಸೊ ಯಾವ ರೀತಿಯಾಗಿದ್ದಂತ ತಮ್ಮ ಅಭಿಪ್ರಾಯವನ್ನ ಅವ್ರು ಹಂಚಿಕೊಂಡ್ರು ಅಂತ? ಹೌದು ಲಿಖಿತ, ಏನು ಜಗ್ಗೇಶ್ ಅವರು ತಮ್ಮ 56ನೇ ಹುಟ್ಟುಹಬ್ಬವನ್ನ ಮಂತ್ರಾಲಯ ಶ್ರೀ ರಾಘವೇಂದ್ರ ಕ್ಷೇತ್ರದಲ್ಲಿ ಆಚರಿಸಿಕೊಳ್ಳಕ್ಕೆ ಬಂದ ಸಂದರ್ಭದಲ್ಲಿ ಜಗ್ಗೇಶ್ ಅವರು ಹೇಳಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಒಬ್ಬ ಕಲಾವಿದನಾಗಿ ಮೆಚ್ಚಬೇಕಾದಂತ ಒಂದು ಮಾತಂತ ಹೇಳ್ಬೋದು. ಯಾಕಂತಂದ್ರೆ ಜಗ್ಗೇಶ್ ಅವರು ಅಂಬರೀಶ್ ಅವರ ಕುಟುಂಬಕ್ಕೆ ಚಿತ್ರರಂಗದಿಂದ ಹಿಡ್ಕೊಂಡು ತುಂಬಾ 30 ವರ್ಷಗಳ ಸ್ನೇಹ ಸಂಬಂಧ ಇದೆ. ಆ ವಿಚಾರದಾಗಿ ನಾನು ಹೇಳ್ಬೇಕು ಅಂತಂದ್ರೆ ಅಂಬರೀಶ್ ಅವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ತುಂಬಾ ಚೆನ್ನಾಗಿದೆ. ಇನ್ನು ರಾಜಕೀಯವಾಗಿ ಬಂದಾಗ ಸುಮಲತಾ ಅವರು ಒಳ್ಳೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ. ಅವರು ಏನು ಒಂದು ನಿರ್ಧಾರ ತೆಗೆದುಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸ್ತಕ್ಕಂಥ ಒಂದು ಮನೋಭಾವನೆಯಲ್ಲಿ ಮತ್ತು ಅಭಿವೃದ್ಧಿ ಮನೋಭಾವನೆಯಲ್ಲಿ ಹೋಗ್ಬೇಕು. ಅದ್ರ ಜೊತೆಗೆ ಏನು ರಾಜಕಾರಣ ಮತ್ತು ರಾಜಕೀಯ ಪರಿಸ್ಥಿತಿ ಇದೆ, ತುಂಬಾ ಹದಗೆಟ್ಟಿದೆ. ಕಲಾವಿದರು ಅನ್ನಕ್ಕಾಗಿ ಬಣ್ಣ ಹಚ್ಚಿದ್ರೆ ರಾಜಕಾರಣಿಗಳು ಮತಕ್ಕಾಗಿ ಬಣ್ಣ ಹಚ್ತಾರೆ. ಹಾಗಾಗಿ ಅಂತ ಬಣ್ಣ ಹಚ್ಚ ರಾಜಕೀಯ ವ್ಯಕ್ತಿಗಳಿಗೆ ಇವತ್ತು ಜನ ತಕ್ಕ ಪಾಠ ಕಲಿಸ್ತಾರೆ. ಈ ಒಂದು ಮಂಡ್ಯ ರಾಜಕೀಯದಲ್ಲಿ ನೋಡಿದಾಗ ಸುಮಲತಾ ಅವರು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮತ್ತು ಈ ಒಂದು ಚುನಾವಣೆಯಲ್ಲಿ ಅವರು ಏನು ಈಗ ಮಾಡ್ತಾ ಇರ್ತಕ್ಕಂಥ ಕೆಲಸಗಳ ಜೊತೆಗೆ ಕೂಡ ಒಳ್ಳೆಯ ಒಂದು ಒಪಿನಿಯನ್ ಇಟ್ಕೊಂಡು ರಾಜಕೀಯಕ್ಕೆ ಒಂದು ಕೆಲಸ ಮಾಡ್ಲಿ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಇವರು ಕಲಾವಿದರಾಗಿ ಒಬ್ಬ ಬಿಜೆಪಿ ಪಕ್ಷದ ಒಬ್ಬ ಅಭ್ಯರ್ಥಿ ಕೂಡ ಆಗಿ ಈ ಒಂದು ಮಾತನ್ನ ಕಲಾವಿದನಾಗಿ ಸುಮಲತಾ ಅವರಿಗೆ ಬೆನ್ನಿಗೆ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು ಲಿಖಿತ.
ಓಕೆ, ಧನ್ಯವಾದ ನೀಲಕಂಠಸ್ವಾಮಿ.